ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಇವತ್ತು ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಹೆಸರುಬೇಳೆ ಕಿಚಡಿಯನ್ನು. ನೀವು ಆಲ್ಮೋಸ್ಟ್ ನಾನು ಕಿಚಡಿ ಮಾಡಿದ್ದೀನಿ ಅಂತ ಅಂದಾಗ ಹೇಗೆ ಮಾಡ್ತೀಯಾ, ಏನೇನು ಹಾಕ್ತೀಯಾ ಅಂತ ಕೇಳ್ತಾ ಇದ್ರಲ್ಲ ಕಂಪ್ನಿಲೆಲ್ಲ ನಾನು ಕೆಲಸಕ್ಕೆ ಬಂದಾಗ. ನೋಡಿ, ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಅಂತ. ನೋಡಿ, ನಾನು ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ. ಬರೀ ಎಲೆ ಮಾತ್ರ ತೊಗೊಂಡಿದ್ದೀನಿ, ಮೊಗ್ಗು ಏನು ತೊಗೊಂಡಿಲ್ಲ. ಸ್ವಲ್ಪ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಅಲ್ಲಿಂದ ಮತ್ತು ಎಣ್ಣೆ, ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ, ಪುದೀನ ತೊಗೊಂಡಿದ್ದೀನಿ, ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು ಒಂದು 5 ಹಸಿರುಮೆಣ್ಸಿನ್ಕಾಯಿಯನ್ನು ಈ ಥರ ಗೀಟ್ ಹೊಡ್ಕೊಂಡಿದ್ದೀನಿ ನಾನು, ಮತ್ತು 1.5 ಪಾವು ಅಕ್ಕಿ ತೊಗೊಂಡಿದ್ದೀನಿ. ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಈಗ ಎಣ್ಣೆ ಹಾಕೋಣ. ನಾನು ಇಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಅಡುಗೆ ಎಣ್ಣೆ. ಈ ಎಣ್ಣೆ ಬಿಸಿ ಆಗಲಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿ ಆಗಿದೆ. ಈಗ ನಾನು ಪಲಾವ್ ಎಲೆನ ತೊಗೊಳ್ತಾ ಇದ್ದೀನಿ. ಪಲಾವ್ ಎಲೆ ಯಾವತ್ತೇ ಆಗಲಿ ನೀವು ಈ ಥರ ಮುರಿದ್ಬಿಟ್ಟು ಹಾಕಿ, ಅದೇ ಥರ ಹಾಕಬೇಡಿ. ಯಾಕಂದರೆ ಅದರಲ್ಲಿರೋಂಥ ಬೆನಿಫಿಟ್ಸ್ ಎಲ್ಲ ಆ ಥರ ಮುರಿದು ಹಾಕಿದ್ರೆ ನೀಟಾಗಿ ನಮಗೆ ಅನ್ನದಲ್ಲಿ ಸೇರುತ್ತೆ. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಉಪ್ಪು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಸೇರಿಸ್ಕೋಬೋದು. ಚೆನ್ನಾಗಿ ಒಗ್ಗರಣೆ ಆಗಿದೆ ಇದು. ನೋಡಿ ಫ್ರೆಂಡ್ಸ್, ಈ ಥರ ಕೆಂಪಳ ಒಗ್ಗರಣೆ ಆಗಬೇಕು. ನೋಡಿ, ಮೆಣಸಿನ್ಕಾಯಿ ಎಲ್ಲ ಯಾವ ಥರ ಒಗ್ಗರಣೆ ಆಗಿದೆ, ಈರುಳ್ಳಿ ಎಲ್ಲ ಒಗ್ಗರಣೆ ಆಗಿದೆ. ಈಗ ಈ ಮಸಾಲೆಯನ್ನು ಅದರಲ್ಲಿ ಸೇರಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಈ ಪೇಸ್ಟನ್ನು ಬೆರೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಇದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಮಾಡೋಕ್ಕೂ ಈಸಿಯಾಗಿರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಇದ್ರ ಜೊತೆ ನಾವು ಕಾಯಿ ಮತ್ತು ತೆಂಗಿನ ತುರಿ ಮತ್ತು ಪುದೀನ ಹಾಕಿ ಚಟ್ನಿ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅದನ್ನು ತೋರಿಸ್ತೀನಿ. ಚಟ್ನಿ ಈ ಥರ ಮಾಡಿಕೊಂಡ್ರೆ ನೋಡಿ, ಈ ಥರ ಒಗ್ಗರಣೆ ಆದಾಗ ನೋಡಿ, ನಾನು ಹೆಸರುಬೇಳೆಯನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಹೆಸರುಬೇಳೆ ಒಂದು ಸ್ವಲ್ಪ ಹೆಸರುಬೇಳೆನ ಸೇರಿಸ್ಕೋಬೇಕು ಒಗ್ಗರಣೆಯಲ್ಲಿ. ಈ ಥರ ಸೇರಿಸ್ಕೊಂಡು ಇಲ್ಲ ಒಗ್ಗರಣೆ ಆದಮೇಲೆ ನೋಡಿ, ಒಗ್ಗರಣೆ ಆಗಿದೆ. ನಾನು ಈ ಕಡೆ ಬಿಸಿನೀರನ್ನು ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ, ನಾವು ಈ ಥರ ಇಟ್ಕೊಂಡ್ರೆ ಟೈಮ್ ಇದ್ದರೆ, ಬೇರೆ ಒಳ್ಳೆ ಖಾಲಿ ಇದ್ದರೆ ಬಿಸಿನೀರನ್ನು ಇಟ್ಕೊಳ್ಳಿ, ಬೇಗ ಅಡುಗೆ ಆಗುತ್ತೆ ಕೆಲಸಕ್ಕೆ ಹೋಗೋ ಟೈಮಲ್ಲಿ. ಬಿಸಿನೀರನ್ನು ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಬೇಗ ವಿಷಲ್ ಕೂಗುತ್ತೆ. ಹಂಗಾಗಿ ನಾನು ಬಿಸಿನೀರನ್ನು ಇಟ್ಕೊತೀನಿ. ನೀವು ಬೇಕಾದರೆ ತಣ್ಣೀರ ಹಾಕೊಂಡು ಮಾಡ್ಬೋದು, ಆದರೆ ಈ ಥರ ಮಾಡ್ಕೊಂಡ್ರೆ ಬೇಗ ಅಡುಗೆ ಆಗುತ್ತೆ. ನೋಡಿ, ಇದಕ್ಕೀಗ ನಾನು ಅಕ್ಕಿಯನ್ನು ತೊಳೆದು ಹಾಕ್ಕೊತೀನಿ. ಈಗ ಅಕ್ಕಿ ಏನಿದೆ ಅದು ತೊಳೆದ್ಬಿಟ್ಟು ನಾನು ಸೇರಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾವು ಅಕ್ಕಿನ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅಕ್ಕಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಮಾತ್ರ ನಾವು ಉಪ್ಪು ಹಾಕೋಣ. ಅವೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಪುದೀನವನ್ನು ಸೇರಿಸೋಣ. ನೋಡಿ, ಎಲ್ಲ ಒಗ್ಗರಣೆ ಆದಮೇಲೆ ಪುದೀನ ಸೇರಿಸ್ರಿ. ಪುದೀನ ಯಾವಾಗಲೂ ಈ ಥರ ಕಡ್ಡಿ ಸಮೇತ ಕಟ್ ಮಾಡ್ಕೊಳ್ಳಿ. ಎಲೆ ಮಾತ್ರ ಬಿಡ್ಸಕ್ಕೆ ಹೋಗಬೇಡಿ, ಕಡ್ಡಿ ಸಮೇತ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ನಿಮಗೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಅದರಲ್ಲಿ. ಎಲೆಯಲ್ಲಿ ಮಾತ್ರ ಸಿಗುತ್ತೆ ಅಂತ ನೀವು ಯೋಚನೆ ಮಾಡಬೇಡಿ. ನಮಗೆ ಪುದೀನ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅದಕ್ಕೋಸ್ಕರ. ನೋಡಿ, ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ನಾವು 2 ವಿಷಲನ್ನು ಕೂಗಿಸ್ಕೊಳ್ಳೋಣ. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈಗ ನಾವು ಓಪನನ್ನು ಮಾಡ್ಕೊಂಡು ನೋಡೋಣ ಯಾವ ಥರ ಅಡುಗೆ ಆಗಿದೆ ಅಂತ. 2 ವಿಷಲ್ ಆಗಿದೆ. ವಿಷಲ್ ಹೋದ್ಮೇಲೆ
ನಾವು ಓಪನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಕಿಚಡಿಯನ್ನು ರೆಡಿಯಾಗಿದೆ ನಮ್ಮ ಮನೆಯಲ್ಲಿ. ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಹೆಸರುಬೇಳೆ ಕಿಚಡಿನ. ನೋಡಿ, ಇದನ್ನು ನಾನು ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಹೆಸರುಬೇಳೆ ಕಿಚಡಿ ರೆಡಿಯಾಗಿದೆ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದ್ರ ಜೊತೆಯಲ್ಲಿ ನೋಡಿ, ನಾನು ಪುದೀನ ಚಟ್ನಿ, ಕಾಯಿ ಮತ್ತು ಪುದೀನ ಚಟ್ನಿ ಮಾಡಿದ್ದೀನಿ. ಇದ್ರ ಜೊತೆ ಸಣ್ಣಗೆ ಒಂದು ಈರುಳ್ಳಿನ ಉತ್ತರಿಸಿ ಹಾಕಿದ್ದೀನಿ, ಹಸಿ ಈರುಳ್ಳಿನ. ಇದು ಯಾವ ಥರ ಮಾಡಬೇಕು ಅಂತ ಅಂದರೆ, ಕಾಯಿ, ತೆಂಗಿನ ತುರಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪು ಇಷ್ಟು ಮಿಕ್ಸ್ ಮಾಡ್ಕೊಂಡು, ಒಂಚೂರು ಹುಣಸೆಹಣ್ಣು ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ರುಬ್ಕೋಬೇಕು. ಇದ್ರ ಜೊತೆ ಇದು ಎರಡು ಸೇರಿಸಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸುಲ್ತಾನ ಸಬೀರ್ ನನ್ನ ಚಾನಲ್ ಹೆಸರು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಥರ ಅಡುಗೆ ಮಾಡಿ ಊಟ ಮಾಡಿ ನೋಡಿ, ಕಮೆಂಟ್ಸ್ ಮಾಡಿ ಹೇಳಿ ನಿಮ್ಗೆ ಯಾವ ಥರ ಇಷ್ಟ ಆಯಿತು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.